ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳು ಜನವರಿ ಟು ಜೂನ್ ತನಕ 2025 ಜೂನ್ ತನಕ ಇರ್ತಕ್ಕಂಥ ಕರೆಂಟ್ ಅಫೇರ್ಸ್ನ ನೋಡ್ತಗೋಣ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ: ಎತ್ತರಕ್ಕೆ ಹಾರುವ ವಿಮಾನಗಳನ್ನು ಪತ್ತೆ ಮಾಡಬಹುದಾದ ವಿಶ್ವದ ಮೊದಲ ಆಳ ಸಮುದ್ರ ರಾಡಾರನ್ನು ಇತ್ತೀಚೆಗೆ ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಆಪ್ಷನ್ಸ್: USA, ರಷ್ಯಾ, ಚೀನಾ, ಜಪಾನ್. ಆನ್ಸರ್ ಆಪ್ಷನ್ ಸಿ, ಚೀನಾ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಇಂದಿರಮ್ಮ ಆತ್ಮೀಯ ಭರೋಸಾ ಯೋಜನೆಯನ್ನು ಪ್ರಾರಂಭಿಸಲಾಯಿತು? ಉತ್ತರ: ತೆಲಂಗಾಣ. ಮಂಥನ ಕೈಮಗ್ಗ ಸಮಾವೇಶವನ್ನು ಯಾರು ಉದ್ಘಾಟಿಸಿದರು? ಉತ್ತರ: ಗಿರಿರಾಜ್ ಸಿಂಗ್. ಅಧ್ಯಕ್ಷ ದ್ರೌಪದಿ ಮುರ್ಮು ಇತ್ತೀಚೆಗೆ ಎಷ್ಟು ಮಕ್ಕಳಿಗೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ 2025 ನೀಡಿದರು? ಉತ್ತರ: 17. 2025 ಎಐ ಆಕ್ಷನ್ ಶೃಂಗಸಭೆಯನ್ನು ಯಾವ ನಗರ ಆಯೋಜಿಸುತ್ತದೆ? ಆನ್ಸರ್: ಪ್ಯಾರಿಸ್. 2025 ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಎಷ್ಟು ವ್ಯಕ್ತಿಗಳಿಗೆ ನೀಡಲಾಯಿತು? ಉತ್ತರ: 7. ಜಿತೇಂದ್ರ ಪಾಲ್ ಸಿಂಗ್ ಅವರನ್ನು ಇತ್ತೀಚೆಗೆ ಯಾವ ದೇಶಕ್ಕೆ ಭಾರತದ ಹೊಸ ರಾಯಭಾರಿಯಾಗಿ ನೇಮಿಸಲಾಗಿದೆ? ಉತ್ತರ: ಇಸ್ರೇಲ್. UTT 86ನೇ ಹಿರಿಯ ರಾಷ್ಟ್ರೀಯ ಮತ್ತು ಅಂತಾರಾಜ್ಯ ಟೇಬಲ್ ಚಾಂಪಿಯನ್ಶಿಪ್ 2024 ಎಲ್ಲಿ ನಡೆಯಿತು? ಉತ್ತರ: ಸೂರತ್. ವಿಶ್ವ ಕುಷ್ಠರೋಗ ದಿನವನ್ನು ಯಾವಾಗ ಆಚರಿಸಲಾಯಿತು? ವರ್ಲ್ಡ್ ಲ್ಯಾಪ್ರಸಿ ಡೇ. ಇನ್ ವಿಚ್ ಡೇ? ಆನ್ಸರ್ ಆಪ್ಷನ್ ಡಿ, ಜನವರಿ 26. ಬೆಲಾರಸ್ನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಉತ್ತರ: ಅಲೆಕ್ಸಾಂಡರ್ ಲುಕಾಶೆಂಕೋ. ರಕ್ತ ಕ್ಯಾನ್ಸರ್ ಚಿಕಿತ್ಸೆಗಾಗಿ 2ನೇ ಜೀವಂತ ಔಷಧವಾದ ಕಾರ್ಟೆಮಿಯನ್ನು ಯಾವ ಸಂಸ್ಥೆ ಅನುಮೋದಿಸಿದೆ? ಉತ್ತರ: ಆಪ್ಷನ್ ಬಿ, ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ, ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್. ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ವಿಶ್ವದ ಅತಿದೊಡ್ಡ ಡೇಟಾ ಸೆಂಟರ್ ಅನ್ನು ನಿರ್ಮಿಸಲಾಗುವುದು? ಆನ್ಸರ್: ಗುಜರಾತ್. ಇಸ್ರೋದ ಲಿಕ್ವಿಡ್ ಪ್ರೊಪಲ್ಷನ್ ಸಿಸ್ಟಮ್ಸ್ ಸೆಂಟರ್ನ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ಆನ್ಸರ್: ಎಂ ಮೋಹನ್. 2024 ಐಸಿಸಿ ಪುರುಷರ ಟೆಸ್ಟ್ ಕ್ರಿಕೆಟ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಉತ್ತರ: ಜಸ್ಪ್ರೀತ್ ಬುಮ್ರಾ. ಇತ್ತೀಚೆಗೆ ನಡೆದ ಆಸ್ಟ್ರೇಲಿಯನ್ ಓಪನ್ 2025 ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಈ ಕೆಳಗಿನಲ್ಲಿ ಯಾರು ಗೆದ್ದಿದ್ದಾರೆ? ಉತ್ತರ: ಜಾನಿಕ್ ಸಿನ್ನರ್. 2025 ಭಾರತ ಸರ್ಕಾರವು ಎಷ್ಟು ಜನರಿಗೆ ಪದ್ಮ ಪ್ರಶಸ್ತಿ ನೀಡುವುದಾಗಿ ಘೋಷಿಸಿದೆ? ಉತ್ತರ: 139. ಕ್ಲಾರಿಫೈರಾ NCRP ಇಂಟಿಗ್ರೇಷನ್ ಸೊಲ್ಯೂಷನ್ ಅನ್ನು ಜಾರಿಗೆ ತಂದ ಮೊದಲ ಭಾರತೀಯ ಬ್ಯಾಂಕ್ ಯಾವುದು? ಉತ್ತರ: ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಸುದ್ದಿಯಲ್ಲಿ ಕಾಣಿಸಿಕೊಂಡ ಪೋಲವರಂ ಬಹುಪಯೋಗಿ ಯೋಜನೆಯು ಯಾವ ರಾಜ್ಯದಲ್ಲಿದೆ? ಉತ್ತರ: ಆಂಧ್ರಪ್ರದೇಶ್. ರಾಣಿ ದುರ್ಗಾವತಿ ಹುಲಿ ಮೀಸಲು ಪ್ರದೇಶವು ಯಾವ ರಾಜ್ಯದಲ್ಲಿದೆ? ಉತ್ತರ: ಮಧ್ಯಪ್ರದೇಶ್. ಸುದ್ದಿಯಲ್ಲಿ ಕಾಣಿಸಿಕೊಂಡ ಪಾಂಗ್ಸ್ ಪಾಸ್ ಯಾವ 2 ದೇಶಗಳ ನಡುವೆ ಇದೆ? ಪಾಂಗ್ಸ್ ಪಾಸ್. ಆನ್ಸರ್ ಆಪ್ಷನ್ ಸಿ, ಭಾರತ ಮತ್ತು ಮ್ಯಾನ್ಮಾರ್.
ಭಾರತವು ಸೈಬರ್ ಭದ್ರತಾ ಸಹಕಾರದ ಕುರಿತು ಎರಡನೇ ಬಿಮ್ಸ್ಟೆಕ್ ತಜ್ಞರ ಗುಂಪು ಸಭೆಯನ್ನು ಯಾವ ನಗರದಲ್ಲಿ ಆಯೋಜಿಸಿತು? ಉತ್ತರ ನವದೆಹಲಿ. ಇತ್ತೀಚೆಗೆ ಎಫ್ಐಸಿಸಿಯ ಫ್ರೇಮ್ಗಳ ಬ್ರ್ಯಾಂಡ್ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಯಿತು? ಉತ್ತರ ಆಪ್ಷನ್ ಡಿ ಆಯುಷ್ಮಾನ್ ಖುರಾನಾ. 2025ರ ಚೆಸ್ ವಿಶ್ವಕಪ್ ಅನ್ನು ಯಾವ ದೇಶ ಆಯೋಜಿಸುತ್ತದೆ? ಉತ್ತರ ಆಪ್ಷನ್ ಎ ಭಾರತ. 2025ರ ಮಹಾಕುಂಭಕ್ಕಾಗಿ ಕಲಾ ಗ್ರಾಮಕ್ಕೆ ಭಾರತ ಸರ್ಕಾರದ ಯಾವ ಸಚಿವಾಲಯ ಕಾರಣವಾಗಿದೆ? ಉತ್ತರ ಸಂಸ್ಕೃತಿ ಸಚಿವಾಲಯ, ಭಾರತ ಸರ್ಕಾರ. ಪ್ರತಿ ವರ್ಷ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಶಿಕ್ಷಣ ದಿನವೆಂದು ಆಚರಿಸಲಾಗುತ್ತದೆ? ಆನ್ಸರ್ ಆಪ್ಷನ್ ಎ ಜನವರಿ 24. ಇತ್ತೀಚೆಗೆ ಮಾರಿಷಸ್ನ ಹೈಡ್ರೋಗ್ರಾಫಿಕ್ ಸಮೀಕ್ಷೆಯನ್ನು ಯಾವ ಭಾರತೀಯ ನೌಕಾಪಡೆಯ ಹಡಗು ನಡೆಸಿತು? ಉತ್ತರ ಆಪ್ಷನ್ ಬಿ ಐಎನ್ಎಸ್ ಸರ್ವೇಕ್ಷಕ್. ಯುನೈಟೆಡ್ ಸ್ಟೇಟ್ಸ್ ಯಾವ ದೇಶದೊಂದಿಗೆ ಜಂಟಿಯಾಗಿ ರಾಷ್ಟ್ರೀಯ ಸುಧಾರಿತ ಮೇಲ್ಮೈಯಿಂದ ಗಾಳಿಗೆ ಹಾರುವ ಕ್ಷಿಪಣಿ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತದೆ? ನಾಸಮ್ಸ್. ಆನ್ಸರ್ ಆಪ್ಷನ್ ಬಿ ನಾರ್ವೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಆಸ್ಟ್ರೋಲೋಪಿಥೆಕಸ್ ಎಂದರೇನು? ಉತ್ತರ ಆಪ್ಷನ್ ಎ ಅಳಿವಿನಂಚಿನಲ್ಲಿರುವ ಪ್ರೈಮೇಟ್ಗಳ ಕುಲ. ಈ ಕೆಳಗಿನಲ್ಲಿ ಯಾವುದರೊಂದಿಗೆ ಮೊದಲ ಎನ್ ರೂಪೇ ಕ್ರೆಡಿಟ್ ಕಾರ್ಡ್ ಅನ್ನು ಸರಾಗವಾಗಿ ಸಂಯೋಜಿಸಲಾಗಿದೆ? ಉತ್ತರ ಆಪ್ಷನ್ ಸಿ ಯುಪಿಐ. ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮೊದಲ ರೂಪೇ ಕ್ರೆಡಿಟ್ ಕಾರ್ಡ್ ಅನ್ನು ಪ್ರಾರಂಭಿಸಲು ಯೂರೋದೊಂದಿಗೆ ಪಾಲುದಾರಿಕೆ ಹೊಂದಿದೆ? ಆನ್ಸರ್ ಆಪ್ಷನ್ ಬಿ ರೂಪೇ ಕಾರ್ಡ್. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಸಂಜಯ್ ಎಂದರೇನು? ಸಂಜಯ್ ಮೀನ್ಸ್ ಆಪ್ಷನ್ ಎ ಯುದ್ಧ ಭೂಮಿ ಕಣ್ಗಾವಲು ವ್ಯವಸ್ಥೆ ಆರ್ ಬ್ಯಾಟಲ್ ಫೀಲ್ಡ್ ಸರ್ವೈಲೆನ್ಸ್ ಸಿಸ್ಟಮ್. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಧನೌರಿ ಜೌಗು ಪ್ರದೇಶವು ಎಲ್ಲಿದೆ? ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ. ನೀತಿ ಆಯೋಗ ಇತ್ತೀಚೆಗೆ ಬಿಡುಗಡೆ ಮಾಡಿದ 2025ರ ಹಣಕಾಸಿನ ಆರೋಗ್ಯ ಸೂಚ್ಯಂಕ ವರದಿಯಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಉತ್ತರ ಆಪ್ಷನ್ ಡಿ ಒಡಿಶಾ. ಟೈಫೋನ್ ಕ್ಷಿಪಣಿ ವ್ಯವಸ್ಥೆಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಉತ್ತರ ಆಪ್ಷನ್ ಸಿ ಯುನೈಟೆಡ್ ಸ್ಟೇಟ್ಸ್. ನಮ್ಮ ಸಂವಿಧಾನ ನಮ್ಮ ಗೌರವ ಎಂಬ ಅಖಿಲ ಭಾರತ ಅಭಿಯಾನವನ್ನು ಯಾರು ಉದ್ಘಾಟಿಸಿದರು? ಉತ್ತರ ಆಪ್ಷನ್ ಎ ಉಪಾಧ್ಯಕ್ಷ ಜಗದೀಪ್ ಧನ್ಕರ್. ಐಸಿಸಿ ಪುರುಷರ T20I ವರ್ಷದ ಕ್ರಿಕೆಟಿಗ ಪ್ರಶಸ್ತಿಯನ್ನು ಗೆದ್ದ ಆಟಗಾರ ಯಾರು? ಉತ್ತರ ಆಪ್ಷನ್ ಸಿ ಸೂರ್ಯಕುಮಾರ್ ಯಾದವ್. ಇತ್ತೀಚೆಗೆ ರಷ್ಯಾದ ಅಧ್ಯಕ್ಷ ಪುಟಿನ್ ದ್ವಿಪಕ್ಷೀಯ ಮಾತುಕತೆಗಳ ನಂತರ ಯಾವ ದೇಶದೊಂದಿಗೆ ಹೊಸ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗೆ ಒಪ್ಪಂದಕ್ಕೆ ಸಹಿ ಹಾಕಿದರು? ಉತ್ತರ ಆಪ್ಷನ್ ಸಿ ಇರಾನ್. ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಗುವುದು. ಅವರು ಯಾವ ರಾಜ್ಯದ ಮಾಜಿ ಮುಖ್ಯಮಂತ್ರಿಯಾಗಿದ್ದರು? ಉತ್ತರ ಆಪ್ಷನ್ ಡಿ ಬಿಹಾರ. ಸುದ್ದಿಯಲ್ಲಿ ಕಾಣಿಸಿಕೊಂಡಿದ್ದ ಮೌಂಟ್ ಇಬು ಯಾವ ದೇಶದಲ್ಲಿದೆ? ಉತ್ತರ ಆಪ್ಷನ್ ಎ ಇಂಡೋನೇಷಿಯಾ. ಯಾವ ಜರ್ಮನ್ ಕಂಪನಿಯು ತನ್ನ ಭಾರತೀಯ ಪಾಲುದಾರರೊಂದಿಗೆ ಭಾರತೀಯ ನೌಕಾಪಡೆಗೆ ಜಲಾಂತರ್ಗಾಮಿ ನೌಕೆಗಳ ಕ್ಷೇತ್ರ ಪ್ರಯೋಗಗಳನ್ನು ತೆರವುಗೊಳಿಸಿತು? ಆನ್ಸರ್ ಆಪ್ಷನ್ ಎ ಥೈಸೆನ್ಸ್ಕ್ರಪ್. ಶ್ಯೋಕ್ ನದಿಯ ಮೇಲೆ ಸೇನೆಯು ಯಾವ ರಾಜ್ಯದ 2 ಹೊಸ ಬಯಲಿ ಸೇತುವೆಗಳನ್ನು ಪ್ರಾರಂಭಿಸಿತು? ಆನ್ಸರ್ ಆಪ್ಷನ್ ಸಿ ಲಡಾಖ್.
ಸ್ವಾರ್ಮ್ ಡ್ರೋನ್ಗಳನ್ನು ಎದುರಿಸಲು ವಿನ್ಯಾಸಗೊಳಿಸಲಾದ ಭಾರತದ ಮೊದಲ ಸ್ಥಳೀಯ ಮೈಕ್ರೋ ಕ್ಷಿಪಣಿಯ ವ್ಯವಸ್ಥೆಯ ಹೆಸರೇನು? ಆನ್ಸರ್ ಆಪ್ಷನ್ ಬಿ ಅಗ್ನಿ. ತ್ರಿಪುರದಲ್ಲಿ ಯಾವ ದಿನವನ್ನು ಕೋಕ್ ಬೋರಕ್ ದಿನವೆಂದು ಆಚರಿಸಲಾಗುತ್ತದೆ? ಆನ್ಸರ್ ಆಪ್ಷನ್ ಬಿ 19 ಜನವರಿ. 2025ರಲ್ಲಿ 76ನೇ ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಪ್ರದರ್ಶಿಸಲಾಗುವ ತ್ರಿಸೇನೆಗಳ ಟ್ಯಾಬ್ಲೋದ ವಿಷಯವೇನು? ಆನ್ಸರ್ ಆಪ್ಷನ್ ಬಿ ಸಶಕ್ತ ಔರ್ ಸುರಕ್ಷಿತ್ ಭಾರತ್. ಸುದ್ದಿಗಳಲ್ಲಿ ಕಂಡುಬರುವ ಜನ್ಮಾನ್ ಯೋಜನೆಯು ಯಾವ ವರ್ಗದ ಜನರಿಗೆ ಸಂಬಂಧಿಸಿದೆ? ಉತ್ತರ ಆಪ್ಷನ್ ಡಿ ಅನಿವಾಸಿ ಭಾರತೀಯರು. ಇತ್ತೀಚೆಗೆ ಯಾವ ದೇಶವು ಪ್ಯಾರಿಸ್ ಹವಾಮಾನ ಒಪ್ಪಂದದಿಂದ ಹೊರಬಂದಿದೆ? ಉತ್ತರ ಆಪ್ಷನ್ ಸಿ ಅಮೆರಿಕ. ಜನವರಿ 21, 1972 ರಂದು ಯಾವ 3 ರಾಜ್ಯಗಳಿಗೆ ಪೂರ್ಣ ರಾಜ್ಯ ಸ್ಥಾನಮಾನ ನೀಡಲಾಯಿತು? ಉತ್ತರ ಆಪ್ಷನ್ ಬಿ ತ್ರಿಪುರ, ಮಣಿಪುರ್ ಮತ್ತು ಮೇಘಾಲಯ. ಇತ್ತೀಚೆಗೆ ಬಿಡುಗಡೆಯಾದ ದಿ ವರ್ಲ್ಡ್ ಆಫ್ಟರ್ ಗಾಜಾ ಪುಸ್ತಕದ ಲೇಖಕರು ಯಾರು? ಆನ್ಸರ್ ಆಪ್ಷನ್ ಬಿ ಪಂಕಜ್ ಮಿಶ್ರಾ. ಇತ್ತೀಚೆಗೆ ಯಾವ ದೇಶವು ಬ್ರಿಕ್ಸ್ ಗುಂಪಿನ ಪಾಲುದಾರ ರಾಜ್ಯವಾಯಿತು? ಉತ್ತರ ಆಪ್ಷನ್ ಎ ನೈಜೀರಿಯಾ. ಇತ್ತೀಚೆಗೆ ಚರ್ಚಿಸಲಾದ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಉತ್ತರ ಆಪ್ಷನ್ ಬಿ 2015 2015. ವಿಜಯ್ ಹಜಾರೆ ಟ್ರೋಫಿ 2024-25ರ ಫೈನಲ್ನಲ್ಲಿ ಯಾವ ತಂಡವು ವಿದರ್ಭವನ್ನು ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದಿತು? ಉತ್ತರ ಆಪ್ಷನ್ ಬಿ ಕರ್ನಾಟಕ. ಯಾವ ಸಂಸ್ಥೆಯು ವಿಲೋ ಕ್ವಾಂಟಮ್ ಪ್ರೊಸೆಸರ್ ಅನ್ನು ಪ್ರಾರಂಭಿಸಿದೆ? ಆನ್ಸರ್ ಆಪ್ಷನ್ ಸಿ ಗೂಗಲ್. ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ಪಡೆ ಪ್ರತಿ ವರ್ಷ ತನ್ನ ಸಂಸ್ಥಾಪನಾ ದಿನವನ್ನು ಯಾವಾಗ ಆಚರಿಸುತ್ತದೆ? ಉತ್ತರ ಆಪ್ಷನ್ ಸಿ ಜನವರಿ 19. ಯಾವ ರಾಜ್ಯದಲ್ಲಿ ಕೋಕೋ ಬೋರಕ್ ದಿನವನ್ನು ಆಚರಿಸಲಾಗುತ್ತೆ? ಉತ್ತರ ಆಪ್ಷನ್ ಎ ತ್ರಿಪುರ. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಯಾವ ಸಂಖ್ಯೆಯ ಅಧ್ಯಕ್ಷರು? 47ನೇ. ಇತ್ತೀಚೆಗೆ ಇಂಡಿಯಾ ಓಪನ್ 2025 ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಉತ್ತರ ವಿಕ್ಟರ್ ಆಕ್ಸೆಲ್ಸನ್. ಯಾವ ಪರಂಪರೆಯ ತಾಣವನ್ನು ಇತ್ತೀಚೆಗೆ ವಿಶ್ವ ಸ್ಮಾರಕಗಳ ವೀಕ್ಷಣಾ ಪಟ್ಟಿ 2025ರಲ್ಲಿ ಸೇರಿಸಲಾಗಿದೆ? ಉತ್ತರ ಆಪ್ಷನ್ ಬಿ ತಾಜ್ ಮಹಲ್. ಸುದ್ದಿಯಲ್ಲಿ ಕಾಣಿಸಿಕೊಂಡ ಅಬ್ದಲ್ ಕುರಿ ದ್ವೀಪವು ಯಾವ ಸಾಗರದಲ್ಲಿದೆ? ಉತ್ತರ ಆಪ್ಷನ್ ಬಿ ಹಿಂದೂ ಮಹಾಸಾಗರ. ಯಾವ ಸಂಸ್ಥೆಯು 2025ರ ಜಾಗತಿಕ ಅಪಾಯಗಳ ವರದಿಯನ್ನು ಬಿಡುಗಡೆ ಮಾಡಿತು? ಉತ್ತರ ಆಪ್ಷನ್ ಸಿ ವಿಶ್ವ ಆರ್ಥಿಕ ವೇದಿಕೆ. ನಾರ್ತ್ ಸ್ಟ್ರೀಮ್ ಪೈಪ್ಲೈನ್ ಅನ್ನು ಯಾವ ಸಮುದ್ರದ ಅಡಿಯಲ್ಲಿ ನಿರ್ಮಿಸಲಾಗಿದೆ? ಉತ್ತರ ಆಪ್ಷನ್ ಡಿ ಬಾಲ್ಟಿಕ್ ಸಮುದ್ರ. ಟ್ರಾಜನ್ 155 ಟೋಡ್ ಫಿರಂಗಿ ಗನ್ ವ್ಯವಸ್ಥೆಯನ್ನು ಭಾರತ ಮತ್ತು ಯಾವ ದೇಶವು ಅಭಿವೃದ್ಧಿಪಡಿಸಿದೆ? ಉತ್ತರ ಆಪ್ಷನ್ ಡಿ ಫ್ರಾನ್ಸ್. ಯಾವ ಭಾರತೀಯ ನೌಕಾ ಹಡಗು ಬಹುರಾಷ್ಟ್ರೀಯ ವ್ಯಾಯಾಮ ಲಾ ಪಾರಸ್ನ 4ನೇ ಆವೃತ್ತಿಯಲ್ಲಿ ಭಾಗವಹಿಸಿತು? ಉತ್ತರ ಆಪ್ಷನ್ ಸಿ INS ಮುಂಬೈ. ವೀರ್ಗಾಥ 4.0 ಯೋಜನೆಯು ಯಾವ ಸಚಿವಾಲಯಗಳ ಜಂಟಿ ಉಪಕ್ರಮವಾಗಿದೆ? ಉತ್ತರ ಆಪ್ಷನ್ ಬಿ ರಕ್ಷಣಾ ಮತ್ತು ಶಿಕ್ಷಣ ಸಚಿವಾಲಯ. ಯಾವ ಸಚಿವಾಲಯವು ರಾಷ್ಟ್ರೀಯ ನದಿ ಸಂಚಾರ ಮತ್ತು ಸಂರಚನೆ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ? ಆನ್ಸರ್ ಆಪ್ಷನ್ ಬಿ ಬಂದರುಗಳು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯ.
ಸೈಬರ್ ಸೆಕ್ಯುರಿಟಿ ಗ್ರ್ಯಾಂಡ್ ಚಾಲೆಂಜ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ? ಉತ್ತರ ಆಪ್ಷನ್ ಡಿ ಭಾರತದ ತಂತ್ರಜ್ಞಾನ ಮತ್ತು ದತ್ತಾಂಶ ಭದ್ರತಾ ಮಂಡಳಿ. ಸುಪ್ರೀಂ ಕೋರ್ಟ್ನ ಹೊಸ ನ್ಯಾಯಾಧೀಶರಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಉತ್ತರ ಆಪ್ಷನ್ ಬಿ ನ್ಯಾಯಮೂರ್ತಿ ಕೆ ವಿನೋದ್ ಚಂದ್ರನ್. ಇತ್ತೀಚೆಗೆ ಹರಿಯಾಣದ ಯಾವ ಸಂರಕ್ಷಿತ ಪ್ರದೇಶದಲ್ಲಿ ಪಾಲ್ಕೆಟೆಡ್ ಬಾತುಕೋಳಿ ಕಾಣಿಸಿಕೊಂಡಿತು? ಉತ್ತರ ಆಪ್ಷನ್ ಸಿ ಸುಲ್ತಾನ್ಪುರ್ ರಾಷ್ಟ್ರೀಯ ಉದ್ಯಾನವನ. ಕೇಂದ್ರ ಶಂಕಿತ ನೋಂದಣಿ ಸೆಂಟ್ರಲ್ ಸಸ್ಪೆಕ್ಟ್ ರಿಜಿಸ್ಟ್ರಿಯನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಉತ್ತರ ಆಪ್ಷನ್ ಬಿ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ. ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳ ರಫ್ತಿಗೆ ಭಾರತ ಯಾವ ದೇಶದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಉತ್ತರ ಆಪ್ಷನ್ ಎ ಇಂಡೋನೇಷ್ಯಾ. ಮುಂದಿನ ಪ್ರಶ್ನೆ, ಮಹಿಳಾ ನೇತೃತ್ವದ ನವೋದ್ಯಮಗಳನ್ನು ಸಬಲೀಕರಣಗೊಳಿಸಲು ಯಾವ ರಾಜ್ಯ ಸರ್ಕಾರವು ಶ್ರೀ ಕಾಟ್ 3.0 ಉಪಕ್ರಮವನ್ನು ಪ್ರಾರಂಭಿಸಿದೆ? ಉತ್ತರ ಆಪ್ಷನ್ ಸಿ ಪಂಜಾಬ್. ನಾಗ್ MK2 ಕ್ಷಿಪಣಿಯ ಅತ್ಯುತ್ತಮ ವಿವರಣೆ ಯಾವುದು? ಉತ್ತರ ಆಪ್ಷನ್ ಬಿ ಇದು 3ನೇ ತಲೆಮಾರಿನ ಆಂಟಿ ಟ್ಯಾಂಕ್ ಫೈರ್ ಅಂಡ್ ಪರ್ಫೆಕ್ಟ್ ಗೈಡೆಡ್ ಕ್ಷಿಪಣಿಯಾಗಿರುತ್ತೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಯಾವ ಆಟಗಾರ್ತಿಯನ್ನು ಉತ್ತರ ಪ್ರದೇಶ ಪೊಲೀಸರಲ್ಲಿ DSPಯಾಗಿ ನೇಮಿಸಲಾಗಿದೆ? ಉತ್ತರ ಆಪ್ಷನ್ ಸಿ ದೀಪ್ತಿ ಶರ್ಮಾ. ಅಂತಾರಾಷ್ಟ್ರೀಯ ಸರಸ್ವತಿ ಮಹೋತ್ಸವವನ್ನು ಉದ್ಘಾಟಿಸಿದ ರಾಜ್ಯ ಯಾವುದು? ಉತ್ತರ ಆಪ್ಷನ್ ಬಿ ಹರಿಯಾಣ. ಇತ್ತೀಚೆಗೆ MSMEಗಳಿಗೆ ಸಾಲ ಖಾತರಿಗಳನ್ನು ಒದಗಿಸಲು ಸರ್ಕಾರವು ಯಾವ ಯೋಜನೆಯನ್ನು ಪ್ರಾರಂಭಿಸಿದೆ? MSMEಗಳಿಗಾಗಿ ಪರಸ್ಪರ ಕ್ರೆಡಿಟ್ ಗ್ಯಾರಂಟಿ ಯೋಜನೆಯನ್ನು ಪ್ರಾರಂಭಿಸಿದೆ. 2024ರ ICC ಮಹಿಳಾ ಕ್ರಿಕೆಟಿಗ ಎಂದು ಯಾರನ್ನು ಹೆಸರಿಸಲಾಯಿತು? ಉತ್ತರ ಆಪ್ಷನ್ ಸಿ ಅಮೇಲಿಯಾ ಕೆರ್. ಭಾರತೀಯ ಒಳನಾಡಿನ ಜಲಮಾರ್ಗ ಪ್ರಾಧಿಕಾರ ಈ ಕೆಳಗಿನ ಯಾವ ನಗರಗಳಲ್ಲಿ ಹೊಸ ಪ್ರಾದೇಶಿಕ ಕಚೇರಿಯನ್ನು ಸ್ಥಾಪಿಸಿತು? ಉತ್ತರ ಆಪ್ಷನ್ ಬಿ ವಾರಣಾಸಿ. CECNECSಗಳನ್ನು ನೇಮಿಸುವ ಆಯ್ಕೆ ಸಮಿತಿಯ ಸದಸ್ಯರಲ್ಲದವರು ಯಾರು? ಉತ್ತರ ಆಪ್ಷನ್ ಬಿ ಭಾರತ ಮುಖ್ಯ ನ್ಯಾಯಾಧೀಶರು. 2025ರ ಹೊಸ ಆಡಳಿತದ ಪ್ರಕಾರ ತೆರಿಗೆ ರಹಿತ ಆದಾಯದ ಮಿತಿ ಎಷ್ಟು? ಉತ್ತರ ಆಪ್ಷನ್ ಬಿ 12 ಲಕ್ಷ. ಪ್ರತಿ ವರ್ಷ ಭಾರತೀಯ ಕೋಸ್ಟ್ ಗಾರ್ಡ್ ಸ್ಥಾಪನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಆಪ್ಷನ್ ಎ ಫೆಬ್ರವರಿ 1. ಹೊಂಚೊಸೆರ್ಕಾ ವೋಲ್ವ್ ಲೆಸ್ ಪ್ರಸರಣವನ್ನು ಅಡ್ಡಿಪಡಿಸಿದ್ದಕ್ಕಾಗಿ WHOನಿಂದ ಇತ್ತೀಚೆಗೆ ಗುರುತಿಸಲ್ಪಟ್ಟ ಆಫ್ರಿಕಾದಲ್ಲಿ ಯಾವ ದೇಶವು ಮೊದಲನೆಯದು? ಆನ್ಸರ್ ಆಪ್ಷನ್ ಸಿ ನೈಜೀರಿಯಾ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಮುಂಬರುವ ಆಕ್ಸಿಯಂ 4 ಕಾರ್ಯಾಚರಣೆ ಪೈಲಟ್ ಯಾರು? ಉತ್ತರ ಆಪ್ಷನ್ ಸಿ ಗ್ರೂಪ್ ಕ್ಯಾಪ್ಟನ್ ಶುಭಂ ಶುಕ್ಲಾ. ಗಾಂಜಾ ಕೃಷಿಗಾಗಿ ಪೈಲಟ್ ಅಧ್ಯಯನವನ್ನು ಇತ್ತೀಚೆಗೆ ಯಾವ ರಾಜ್ಯ ಅನುಮೋದಿಸಿದೆ? ಉತ್ತರ ಆಪ್ಷನ್ ಎ ಹಿಮಾಚಲ್ ಪ್ರದೇಶ್. ಬಜೆಟ್ ಉಪಕ್ರಮಗಳ ಭಾಗವಾಗಿ ಬಿಹಾರದಲ್ಲಿ ಮಕಾನ ಕೃಷಿಯನ್ನು ಉತ್ತೇಜಿಸಲು ಯಾವ ಮಂಡಳಿಯನ್ನು ಸ್ಥಾಪಿಸಲಾಗಿದೆ? ಆನ್ಸರ್ ಆಪ್ಷನ್ ಸಿ ಮಕಾನ ಮಂಡಳಿ. ಇತ್ತೀಚೆಗೆ ನಿಧನರಾದ ಗ್ರೆಗ್ ಬೆಲ್ ಯಾವ ದೇಶದ ಪ್ರಸಿದ್ಧ ಲಾಂಗ್ ಜಂಪರ್ ಆಗಿದ್ದರು? ಉತ್ತರ ಆಪ್ಷನ್ ಸಿ USA. ಸುದ್ದಿಗಳಲ್ಲಿ ಕಂಡುಬರುವ ಪಾಯಿಂಟ್ ನೆಮೋ ಯಾವ ಸಾಗರದಲ್ಲಿದೆ? ಉತ್ತರ ಆಪ್ಷನ್ ಡಿ ಪೆಸಿಫಿಕ್ ಮಹಾಸಾಗರ. ಸಿಮ್ಯುಲೇಟೆಡ್ ಚಂದ್ರನ ಮಣ್ಣಿನಿಂದ ಸಿಲಿಕಾನ್ ಕಾರ್ಬೈಡ್ ಅನ್ನು ಇತ್ತೀಚೆಗೆ ಹೊರತೆಗೆದ ಸಂಸ್ಥೆ ಯಾವುದು? ಉತ್ತರ ಆಪ್ಷನ್ ಡಿ IIT ಮದ್ರಾಸ್.
ಮೊದಲ ರೈಸಿನ ಮಧ್ಯಪ್ರಾಚ್ಯ ಸಮ್ಮೇಳನದ ಆತಿಥೇಯ ನಗರ ಯಾವುದು? ಉತ್ತರ ಆಪ್ಷನ್ ಬಿ ಅಬುಧಾನಿ. ಇತ್ತೀಚೆಗೆ ಹಿಮಾಲಯದಿಂದ ICAR-NVAGR ನಿಂದ ಗುರುತಿಸಲ್ಪಟ್ಟ ಸ್ಥಳೀಯ ನಾಯಿ ತಳಿಯ ಹೆಸರೇನು? ಆಪ್ಷನ್ ಬಿ ಗಡ್ಡಿ. ಬಿಹಾರದ ಹೊಸ ರಾಜ್ಯಪಾಲರಾಗಿ ಯಾರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? ಉತ್ತರ ಆಪ್ಷನ್ ಡಿ ಆರಿಫ್ ಮೊಹಮ್ಮದ್. ಭಾರತ ಇತ್ತೀಚೆಗೆ ಡಿಜಿಟಲ್ ಪೈಲಟ್ ಪರವಾನಗಿಗಳನ್ನು ಹೊರತಂದಿದೆ. ಈ ಉಪಕ್ರಮವನ್ನು ಅನುಷ್ಠಾನಗೊಳಿಸುವಲ್ಲಿ ಭಾರತವು ಜಾಗತಿಕವಾಗಿ ಯಾವ ಸ್ಥಾನವನ್ನು ಹೊಂದಿದೆ? ಉತ್ತರ ಆಪ್ಷನ್ ಬಿ 2ನೇ ಸ್ಥಾನ. ಇತ್ತೀಚೆಗೆ ಯಾವ ರಾಜ್ಯವು ಪ್ರೌಡ್ ಇಟ್ ಮೀನ್ಸ್ ಬಳಕೆಯಾಗದ ವಸ್ತುಗಳನ್ನು ಹೊರತೆಗೆದುಹಾಕಲು ಹೊಸ ಉಪಕ್ರಮವನ್ನು ಪ್ರಾರಂಭಿಸಿದೆ? ಉತ್ತರ ಆಪ್ಷನ್ ಡಿ ಕೇರಳ. ಇತ್ತೀಚೆಗೆ ಪ್ರಾರಂಭಿಸಲಾದ ನಕ್ಷಾ ಅಭಿಯಾನವು ಯಾವ ಸಚಿವಾಲಯದೊಂದಿಗೆ ಸಂಬಂಧಿಸಿದೆ? ಉತ್ತರ ಆಪ್ಷನ್ ಬಿ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ಸಚಿವಾಲಯ, ರೈತರ ಕಲ್ಯಾಣ. ಭಾರತ ಮತ್ತು ಕತಾರ್ 2030ರ ವೇಳೆಗೆ ತಮ್ಮ ದ್ವಿಪಕ್ಷೀಯ ವ್ಯಾಪಾರವನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಹೊಂದಿದೆ? ಉತ್ತರ ಆಪ್ಷನ್ ಸಿ $28 ಬಿಲಿಯನ್. ಇತ್ತೀಚೆಗೆ ಘನ ಇಂಧನಗಳಿಗಾಗಿ ವಿಶ್ವದ ಅತಿದೊಡ್ಡ 10 ಟನ್ ಲಂಬಗ್ರಹ ಮಿಕ್ಸರ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಆನ್ಸರ್ ಆಪ್ಷನ್ ಡಿ ಇಸ್ರೋ.